ನಾಳೆ ಸಂಜೆ 4 ಗಂಟೆಗೆ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಚಳ್ಳಕೆರೆಯ ಸುಧಾಕರ್ ಸ್ಟೇಡಿಯಂನಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಜೈನ ಸಂಪ್ರದಾಯದಂತೆ ಅವರ ಅಂತಿಮ ನಮನಗಳು ನಡೆಯುತ್ತೆ. ನಾಳೆ ಸಂಜೆ 4 ಗಂಟೆಗೆ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಕುಟುಂಬದ ಮೂಲಗಳು ಈ ಮಾಹಿತಿನ ಕೊಡ್ತಾ ಇದೆ. ನೋಡಿ, ಇದೇ ಸುಧಾಕರ್ ಅವರು ಕ್ರೀಡಾಂಗಣ ಅಂದರೆ ಅವ್ರ ಹೆಸರಿಟ್ಟಿದ್ದಾರೆ. ಅವರ ಅವಧಿಯಲ್ಲಿಯೇ ಇದನ್ನು ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಆ ಭಾಗದ ಯುವಕರಿಗೆ ಮತ್ತು ಅಲ್ಲಿನ ಹಿರಿಯ ಜೀವಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಸರ್ಕಾರದಿಂದ ವಿಶೇಷವಾಗಿ ಅನುದಾನವನ್ನು ತಂದು ಈ ಕ್ರೀಡಾಂಗಣ ಆಗಲಿಕ್ಕೆ ಅವರು ಕಾರಣೀಕರ್ತರಾದರು. ಜೈನ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನಾಳೆ ಸಂಜೆ 4 ಗಂಟೆಗೆ ನಡೆಯುತ್ತೆ. ಯಾಕಂದರೆ ಅಪಾರವಾದಂಥ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಜೊತೆಗೆ ಕಾರ್ಯಕರ್ತರ ಪಡೆ ಇದೆ ಅವ್ರದ್ದು. ವಿಶೇಷವಾಗಿ ಚಳ್ಳಕೆರೆ ಮತ್ತು ಹಿರಿಯೂರು ಆ ಭಾಗದಲ್ಲಿ ಜನಾನುರಾಗಿ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಅವಕಾಶ ಸಿಗಲಿ, ಅವರ ದರ್ಶನವನ್ನು ಮಾಡಲಿ ಅಂಥೇಳಿ ಈ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಇನ್ನು ಅದಕ್ಕಿಂತ ಮುಂಚೆ KPCC ಕಚೇರಿಯಲ್ಲೂ ಕೂಡ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಇರುತ್ತೆ. 9 ಗಂಟೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರ್ತಾರೆ. ಅದಾದ ಮೇಲೆ ಹಿರಿಯೂರು ಕಡೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಅಲ್ಲಿ ಕೂಡ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ನಾಳೆ ಸಂಜೆ 4 ಗಂಟೆಗೆ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತೆ. ಕುಟುಂಬಸ್ಥರು ಬಹಳ ನೋವಿನಲ್ಲಿದ್ದಾರೆ. ಯಾಕಂದರೆ ಗುಣಮುಖರಾಗ್ತಾರೆ ಅಂತ ಭಾವಿಸಿದ್ರು ಅವರು. ಚಿಕಿತ್ಸೆಗೆ ಆರಂಭದಲ್ಲಿ ಸ್ಪಂದಿಸಿಕೊಂಡು ಬರ್ತಾ ಇದ್ದರು. ಅದಾದ ಮೇಲೆ ಅವರ ಆರೋಗ್ಯ ತೀವ್ರ ಹದಗೆಡ್ತಾ ಹೋಗ್ತಾ ಇತ್ತು. ಅದರಲ್ಲೂ ಶ್ವಾಸಕೋಶಕ್ಕೆ ಸೋಂಕು ತಗುಲಿದ್ರಿಂದಾಗಿ ಅವರು ಬದುಕುಳಿಯುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇತ್ತು.